ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೌತಡ್ಕ ಗಣಪತಿ ಅಥವಾ ಗಂಟೆ ಗಣಪತಿ ಅಂತಾನೆ ಪ್ರಸಿದ್ಧವಾಗಿರುತ್ತಂಥ ಗಣಪತಿಯ ಬಗ್ಗೆ ತಿಳ್ಕೊಳ್ಳೋಣ. ಸೌತಡ್ಕ ಶ್ರೀ ಮಹಾಗಣಪತಿ ದೇವಾಲಯದ ಇತಿಹಾಸದ ಪ್ರಕಾರ ರಾಜಮನೆತನವೊಂದು ಪೂಜಿಸುತ್ತಿದ್ದ ಗಣಪತಿ ದೇವಾಲಯವನ್ನು ಶತ್ರುಗಳು ನಾಶಪಡಿಸಿದಾಗ ಗೋರಕ್ಷಕರು ಗಣಪತಿ ವಿಗ್ರಹವನ್ನು ಸೌತೆಕಾಯಿ ಬೆಳೆಯುತ್ತಿದ್ದ ಹುಲ್ಲುಗಾವಲಿನ ಅಡ್ಕ ಪ್ರದೇಶಕ್ಕೆ ತಂದು ಪ್ರತಿಷ್ಠಾಪಿಸಿದರು. ತುಳುವಿನಲ್ಲಿ ಸೌತೆಕಾಯಿಯನ್ನು ಸೌತೆ ಮತ್ತು ಹುಲ್ಲುಗಾವಲು ಅಥವಾ ಬಯಲು ಪ್ರದೇಶವನ್ನು ಅಡ್ಕ ಎಂದು ಕರೆಯುತ್ತಾರೆ. ಹಾಗಾಗಿ ಈ ಸ್ಥಳಕ್ಕೆ ಸೌತಡ್ಕ ಎಂಬ ಹೆಸರು ಬಂದಿತ್ತು. ಗಣೇಶನಿಗೆ ದೇವಾಲಯ ನಿರ್ಮಿಸುವ ಬದಲು ಬಯಲಿನಲ್ಲಿಯೇ ತೆರೆದ ಆಕಾಶದ ಕೆಳಗೆ ಭಕ್ತರನ್ನು ಹರಸಲು ಆಯಿತೆ ಎಂಬ ಕನಸಿನಲ್ಲಿ ತಿಳಿಸಿದ್ದರಿಂದ ಅಲ್ಲಿ ಯಾವುದೇ ದೇವಾಲಯ ಅಥವಾ ಗರ್ಭಗುಡಿ ಇಲ್ಲ. ಗಣೇಶ ಚತುರ್ಥಿಯಂದು ಹೆಚ್ಚಿನ ಭಕ್ತರು ಅಲ್ಲಿಗೆ ಭೇಟಿ ನೀಡುತ್ತಾರೆ ಮತ್ತು ಗಂಟೆಗಳನ್ನು ಕಟ್ಟುವ ಮೂಲಕ ತಮ್ಮ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳುತ್ತಾರೆ. ತೆರೆದ ಆಲಯ. ಭಕ್ತರ ಕನಸಿನಲ್ಲಿ ಗಣಪತಿಯು ತನ್ನ ಇಷ್ಟಾರ್ಥಗಳನ್ನು ಪೂರೈಸಲು ಯಾವುದೇ ದೇವಾಲಯ ಅಥವಾ ಗರ್ಭಗುಡಿಗಳಿಲ್ಲದೆ ತೆರೆದ ಬಯಲಿನಲ್ಲೇ ಇರಲು ಬಯಸಿದ್ದರಿಂದ ಅಲ್ಲಿ ಯಾವುದೇ ದೇವಾಲಯದ ರಚನೆಗಳನ್ನು ಮಾಡಿಲ್ಲ. ಅಲ್ಲಿ ಗಂಟೆ ಹರಿಕೆ ವಿಶೇಷ. ಭಕ್ತರು ತಮ್ಮ ಇಷ್ಟಾರ್ಥಗಳಿಗಾಗಿ ಗಂಟೆಯನ್ನು ಕಟ್ಟುತ್ತಾರೆ. ಇತರ ವಿಶೇಷತೆ ಏನೆಂದರೆ ಸೌತೆಕಾಯಿ ಸಮರ್ಪಣೆ ಮಾಡಿ ಅಲ್ಲಿ ಇಷ್ಟಾರ್ಥವನ್ನ ಈಡೇರಿಸಿಕೊಳ್ಳುತ್ತಾರೆ. ಮತ್ತೆ ಅನ್ನದಾನ ಇರುತ್ತದೆ. ಗಣೇಶ ಚತುರ್ಥಿ ದಿನದಂದು ವಿಶೇಷ ಪೂಜೆಗಳು ಅಲ್ಲಿ ನಡೆಯುತ್ತವೆ ಮತ್ತು ಹೆಚ್ಚಿನ